ಮೇಲೆ ಅದಕ್ಕೆ ಪೊಲೀಸರನ್ನ ಅಮಾನತು ಮಾಡಬೇಕು. ರಾತ್ರೋರಾತ್ರಿ ಅಧಿಕಾರಿಗಳ ಕೂಡಿಸೋ ವ್ಯವಸ್ಥೆ ಇದೆ. ಇದೊಂದು ಬುದ್ಧಿ ಇಲ್ಲದ ಅತ್ಯಂತ ಬೇಜವಾಬ್ದಾರಿಯ ಮತ್ತು ಒಬ್ಬರಿಗೊಬ್ಬರು ಸಂಬಂಧ ಇಲ್ಲದಿರುವಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿದೆ. ಇಂಥ ಬೇಜವಾಬ್ದಾರಿ ಸರ್ಕಾರವನ್ನು ನಾನು ನೋಡಿರಲೇ ಇಲ್ಲ. ಬುದ್ಧಿಗೇಡಿ ಸರ್ಕಾರ, ಹೊಣೆಗೇಡಿ ಸರ್ಕಾರ ಇದು. ಮೊದಲನೇದಾಗಿ ಅವತ್ತು ಇಡೀ ರಾತ್ರಿ ಎಲ್ಲ ಸಂಭ್ರಮ ಆಚರಣೆ ಆಗಿದೆ. ತರಾತುರಿಯಲ್ಲಿ ಮರುದಿವಸ ಇಂಥ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರುವ ನಿರೀಕ್ಷೆ ಇರುವಂಥ ಕಾರ್ಯಕ್ರಮಕ್ಕೆ ಅವತ್ತು ಅನುಮತಿ ಕೊಟ್ಟಿದ್ದೇ ತಪ್ಪು. ಎರಡನೇದಾಗಿ ಎರಡೆರಡು ಸಭೆಗಳನ್ನು ಮಾಡಿ ಪೊಲೀಸರು ಸೆಕ್ಯೂರಿಟಿ ಹಂಚಿ ಹೋಯಿತು. ವಿಧಾನಸಭೆ ಮೆಟ್ಲ ಮೇಲೆ ಮಾಡುವಂಥದ್ದು ಏನಿದೆ ಇದು? ಇವರೇನು ಒಲಿಂಪಿಕ್ಸ್ ಗೆದ್ದಿದ್ರಾ? ಅಧಿಕೃತವಾದ ಯಾವುದೋ ಗೇಮ್ ಗೆದ್ದಿದ್ರಾ? ಇದೊಂದು ಖಾಸಗಿ ಗೇಮ್, ಅವಸರ ಏನಿದೆ? ಮತ್ತು ಆಯೋಜಕರು ಕೂಡ ಭಾಳ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಮೊದಲು ಹೇಳಿದರು ಟಿಕೆಟ್ ತೊಗೋಬೇಕು ಅಂತ, ಆಮೇಲೆ ಫ್ರೀ ಟಿಕೆಟ್ ಕೊಡ್ತೀವಿ ಬರ್ರಿ ಅಂದರು. ಆಮೇಲೆ ಮೊದಲು ಹೇಳಿದರು ರೋಡ್ ಶೋ ಇದೆ ಅಂತ, ಆಮೇಲೆ ರೋಡ್ ಶೋ ಇಲ್ಲ ಎಲ್ಲರೂ ಅಲ್ಲಿ ಬರ್ರಿ ಅಂದರು. ಹೀಗೆ ಉತ್ಸಾಹದಲ್ಲಿದ್ದಂಥ ಯುವಕರಿಗೆ, ಅಭಿಮಾನಿಗಳಿಗೆ ದಾರಿ ತಪ್ಪಿಸಿ ಒಂದೇ ಕಡೆ ಸಾವಿರಾರು ಜನ ಸೇರುವಂಥ ನಿರ್ದೇಶನವನ್ನು ನೀಡಿ ಅಲ್ಲಿ ಬಾಗಿಲುಗಳನ್ನು ಮುಚ್ಚಿ ಈ ಅನಾಹುತಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಅನಿರೀಕ್ಷಿತವಾಗಿ ಬಂದರು. ಅಂದರೆ ನಿಮ್ಮ ಸರ್ಕಾರಕ್ಕೆ ಒಂದು ಯಾವುದಾದ್ರೂ ಒಂದು ಘಟನೆ ಅಥವಾ ಏನೊಂದಾದರೆ ಅದು ಅಂದಾಜು ಮಾಡುವಂಥ ಶಕ್ತಿನ ಕಳ್ಕೊಂಡಿದ್ದೀರಿ ಅಂತ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲೇ ಗೊತ್ತಾಗ್ತದೆ. ಇವರು ಈ ರಾಜ್ಯವನ್ನು ಆಡಳಿತ ಮಾಡೋದಕ್ಕೆ ಲಾಯಕ್ಕಿಲ್ಲ. ನಿರೀಕ್ಷೆ ಮಾಡಬೇಕು, ನಿರೀಕ್ಷೆಗೆ ವ್ಯವಸ್ಥೆ ಮಾಡಬೇಕು. ಪೊಲೀಸ್ ಅಧಿಕಾರಿಗಳ ಮಾತನ್ನು ಕೇಳದೆ ಸ್ವಪ್ರತಿಷ್ಠೆಗಾಗಿ ಇವತ್ತು ವಿಧಾನಸಭೆ ಎದುರುಗಡೆ ಮಾಡಿ ಸ್ವತಃ ಮುಖ್ಯಮಂತ್ರಿಗಳಲ್ಲಿ ಬಂದು ಅತ್ಯಂತ ವಿಧಾನಸಭೆ ಮೆಟ್ಲಲ್ಲಿ ನಡೆದಿರುವಂಥ ಅತ್ಯಂತ ಗೋಜಲವಾಗಿರುವಂಥ ಅವ್ಯವಸ್ಥೆ ಒಂದು ಕಾರ್ಯಕ್ರಮ. ಆ ಪ್ಲೇಯರ್ಸೇ ಕಾಣ್ತಾ ಇರಲಿಲ್ಲ, ಛಲಗಳೇ ಇದ್ರು ಬರೀ. ಈಗ ಪೊಲೀಸ್ ಅಧಿಕಾರಿಗಳ ಮೇಲೆ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಅವ್ರಿಗೆ, ಬೆಳಗಿನ 6:30ವರೆಗೂ ನಾವು ಗಸ್ತು ಕಾದಿದ್ದೀವಿ, ಸೆಕ್ಯೂರಿಟಿ ಕೊಟ್ಟಿದ್ದೀವಿ, ಇಡೀ ಬೆಂಗಳೂರಲ್ಲಿ ಎಲ್ಲ ನಾವು ಸೆಕ್ಯೂರಿಟಿ ಕೊಟ್ಟಿದ್ದೇವೆ. ಈಗ ನಮ್ಮ ಜನ ಸುಸ್ತಾಗಿದ್ದಾರೆ, ಇವ್ರು ನಾಳೆ ಬೇಡ ಅಂದರೂ ಕೂಡ ಮಾಡಿದ್ದಾರೆ. ಪರ್ಮಿಷನ್ ಎಲ್ಲ ಕೊನೆ ಗಳಿಗೆಯಲ್ಲಿ ಅದಕ್ಕೆ 2:30 ಮೇಲೆ ಪರ್ಮಿಷನ್ ತೊಗೊಂಡಿದ್ದಾರೆ. DPRದು ಕೂಡ 2:30 ಮೇಲೆ. 2:30ಗೆ ನೀವು ಪರ್ಮಿಷನ್ ಕೊಟ್ಟು 4 ಗಂಟೆಗೆ ಕಾರ್ಯಕ್ರಮ ಮಾಡ್ತೀರಿ, ಸಾವಿರಾರು ಜನ ಕರೆಸಿ. ಇದಕ್ಕೆ ಸರ್ಕಾರವೇ ವ್ಯವಸ್ಥೆ ಮಾಡಿದ್ರಲ್ಲಿ ದೊಡ್ಡ ಹೊಣೆಗಾರಿಕೆ ಇದೆ, ಅವ್ರದ್ದೇ ಮೇನ್ ಹೊಣೆಗಾರಿಕೆ ಇದೆ. ಪೊಲೀಸ್ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡೋಕ್ಕಿಂತ ಇದಕ್ಕೆ ಯಾರ್ಯಾರು ಕಾರಣೀಭೂತರು, ಮಂತ್ರಿಗಳು ಯಾರು, ಇದರ ಜವಾಬ್ದಾರಿ ಯಾರ್ಯಾರು ತೊಗೊಂಡಿದ್ದಾರೆ ಅವ್ರನ್ನ ಎತ್ತಂಗಡಿ ಮಾಡಬೇಕು ಮುಖ್ಯಮಂತ್ರಿಗಳು. ಮತ್ತು ಮುಖ್ಯಮಂತ್ರಿಗಳು ಕೂಡ ಇಡೀ ಘಟನೆಯನ್ನು ಭಾಳ ಸಾಮಾನ್ಯವಾಗಿ ತೊಗೊಂಡಿದ್ದಾರೆ. ಉಪಮುಖ್ಯಮಂತ್ರಿಗಳು KSA ಸ್ಟೇಡಿಯಂಗೆ ಹೋಗ್ತಾರೆ. ಕಾರ್ಯಕ್ರಮ ವಿಧಾನಸಭೆ ಮುಂದೆ ನಡೆಯುವಾಗಲೇ 4 ಜನ ತೀರೋಗಿದ್ದಾರೆ ಅಂತ ಸುದ್ದಿ ಬರುತ್ತೆ, ಆದರೂ ಕೂಡ ಕಾರ್ಯಕ್ರಮ ಮುಂದುವರಿಸ್ತಾರೆ. ಒಂದು ಕಡೆ ವಿಜಯ ಯಾತ್ರೆ, ಒಂದು ಕಡೆ ಶವಯಾತ್ರೆ ಮೀಡಿಯಾದಲ್ಲಿ ಬರ್ತಾ ಇದೆ, ಒಂದು ಕಡೆ ಇನ್ನೊಂದು ಕಡೆ ಕಾರ್ಯಕ್ರಮ ನಡೀತಾ ಇದೆ. ಆಸ್ಪತ್ರೆ ದಾಖಲೆಗಳು ಹೇಳ್ತವೆ 3:15ಕ್ಕೆ ಒಂದಾಗಲೇ ಶವ ಬಿದ್ದಿದೆ ಅಂತೇಳಿ ಆಸ್ಪತ್ರೆಯಲ್ಲಿ ದಾಖಲೆಗಳು ಹೇಳ್ತವೆ.
ಇವ್ರು 4 ಗಂಟೆಗೆ ಸಭೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಉಪಮುಖ್ಯಮಂತ್ರಿಗಳು ಅಲ್ಲಿ KSCಯಲ್ಲಿ ಶವ ಬಿದ್ದರೂ ಕೂಡ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಇಲ್ಲಿ ಮುಖ್ಯಮಂತ್ರಿಗಳು ರೆಸ್ಟೋರೆಂಟಿಗೆ ಹೋಗ್ತಾರೆ. ಇದೊಂದು ಸರ್ಕಾರನ ಇಂಥವ್ರ ಕೈಯಲ್ಲಿ ಇವತ್ತು ಸರ್ಕಾರ ಕೊಟ್ಟಿದ್ದಕ್ಕೆ ಇವತ್ತು ಜನ ಪರಿತಾಪಿಸ್ತಾ ಇದ್ದಾರೆ. ಇದು ಒಂದೇ ಘಟನೆ ಅಲ್ಲ, ಕರ್ನಾಟಕದಲ್ಲಿ ಯಾವುದೇ ಘಟನೆ ನೀಡಿದ್ರು ಕೂಡ ಯಾವುದೇ ರೀತಿಯ ವ್ಯವಸ್ಥಿತವಾಗಿ ಮಾಡೋಕ್ಕೆ ಇವ್ರ ಕಡೆ ಸಾಧ್ಯ ಆಗಿಲ್ಲ. ಕೋಮ್ ಗಲಭೆ ಹೆಚ್ಚಾಗಿದೆ, ಡಕಾಯಿತಿ ಹೆಚ್ಚಾಗಿದೆ, ರೇಪ್ ಹೆಚ್ಚಾಗಿದೆ, ಚಿಕ್ಕ ಮಕ್ಕಳ ರೇಪ್ ಹೆಚ್ಚಾಗಿದೆ, ಕಿಡ್ನ್ಯಾಪ್ ಹೆಚ್ಚಾಗಿದ್ದಾವೆ. ಇದೊಂದು ಸರ್ಕಾರನ ಇಂಥವ್ರ ಕೈಯಲ್ಲಿ ಇವತ್ತು ಸರ್ಕಾರ ಕೊಟ್ಟಿದ್ದಕ್ಕೆ ಇವತ್ತು ಜನ ಪರಿತಾಪಿಸ್ತಾ ಇದ್ದಾರೆ. ಇದು ಒಂದೇ ಘಟನೆ ಅಲ್ಲ, ಕರ್ನಾಟಕದಲ್ಲಿ ಯಾವುದೇ ಘಟನೆ ನೀಡಿದ್ರು ಕೂಡ ಯಾವುದೇ ರೀತಿಯ ವ್ಯವಸ್ಥಿತವಾಗಿ ಮಾಡೋಕ್ಕೆ ಇವ್ರ ಕಡೆ ಸಾಧ್ಯ ಆಗಿಲ್ಲ. ಕೋಮ್ ಗಲಭೆ ಹೆಚ್ಚಾಗಿದೆ, ಡಕಾಯಿತಿ ಹೆಚ್ಚಾಗಿದೆ, ರೇಪ್ ಹೆಚ್ಚಾಗಿದೆ, ಚಿಕ್ಕ ಮಕ್ಕಳ ರೇಪ್ ಹೆಚ್ಚಾಗಿದೆ, ಕಿಡ್ನ್ಯಾಪ್ ಹೆಚ್ಚಾಗಿದ್ದಾವೆ. ಇವತ್ತು ಆಡಳಿತದ ಕಾನೂನು ಸುವ್ಯವಸ್ಥೆ ಮಾಡುವಂಥ ಪೊಲೀಸರ ಭಯನೇ ಹೊರಟೋಗಿದೆ. ಯಾವ ಪುರುಷಾರ್ಥಕ್ಕೆ ಮಾಡಿದ್ರು ಸರ್ ಈ ಕಾರ್ಯಕ್ರಮ? ಪಬ್ಲಿಸಿಟಿಗೋಸ್ಕರ ಮಾಡಿಲ್ಲ, ಏನು ಕ್ರೀಡಾಭಿಮಾನ ಅಂತೇಳಿ ಮಾಡಿಲ್ಲ ಅನ್ನೋದಾಗ್ತದೆ. ಅಲ್ಲ, RCB ಗೆದ್ದಿರುವಂಥ ಜನಪ್ರಿಯತೆಯನ್ನು ಎನ್ಕ್ಯಾಶ್ ಮಾಡಿ ಅದನ್ನ ಎನ್ಕ್ಯಾಶ್ ಮಾಡೋ ಸಲುವಾಗಿ ಪೈಪೋಟಿಯಲ್ಲಿ ಮಾಡಿದ್ರು. ದುರಂತಕ್ಕೆ ಕಾರಣ ಆಯಿತು. ಸಿದ್ದರಾಮಯ್ಯನವರು ಆರೋಪ ಮಾಡ್ತಾರೆ, BJಪಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ ಈ ಪ್ರಕರಣಗಳು. ಅಲ್ಲಿ ನಾನು ಒಂದು ಮಾತು ಕೇಳ್ತೀನಿ. 11 ಜನ ಸತ್ರು, ವಿರೋಧ ಪಕ್ಷವಾಗಿ ನಾವು ಪ್ರಶ್ನೆಯನ್ನು ಕೇಳದೇ ಇದ್ದರೆ, ವಿಚಾರವನ್ನು ಎದ್ದೇ ಇದ್ದರೆ ಅವ್ರು ನಿರೀಕ್ಷೆ ಮಾಡ್ತಾರಾ? ಇವರು ವಿರೋಧ ಪಕ್ಷದಲ್ಲಿದ್ದಾಗ ಎಂತಿಂಥ ಸಣ್ಣ ಘಟನೆಯನ್ನು ದೊಡ್ಡದು ಮಾಡಿಲ್ಲ. ಇದು ರಾಜಕಾರಣ ಮಾಡೋ ಪ್ರಶ್ನೆನೇ ಇಲ್ಲ. ರಾಜ್ಯ ಸರ್ಕಾರ ಫೇಲ್ಯೂರ್ ಆಗಿದೆ ಅಂತ ತೀರ್ಮಾನ ಜನ ಮಾಡಿಬಿಟ್ಟಾರೆ. ಇದರಲ್ಲೇನು ಮತ್ತೇನೇನು ರಾಜಕಾರಣ ಮಾಡೋದಿದೆ? ಈ ಮ್ಯಾನೇಜ್ಮೆಂಟ್ ಮೇಲೆ ಕೇಸ್ ಮಾಡೋದು, ಈ ಥರದ್ದು ಇವ್ರು ತಪ್ಪನ್ನು ಮ್ಯಾನೇಜ್ಮೆಂಟ್ ಮೇಲೆ ಹಾಕೋದು. ಅಲ್ಲ, ಈ ಮ್ಯಾನೇಜ್ಮೆಂಟ್ ಮೇಲೆ ಕೇಸ್ ಹಾಕಲಿ, ನಾವು ಬೇಡ ಅನ್ನೋದಿಲ್ಲ. ಯಾಕಂದರೆ ಪರ್ಮಿಷನ್ ಅವ್ರು ಕೇಳಿದ್ದಾರೆ, ಪೊಲೀಸರು ಕೊಟ್ಟಿರಲಿಲ್ಲ. ಕೊನೆಗಳಲ್ಲಿ ಒತ್ತಡ ಮೇಲೆ ಯಾರು ರಾಜಕೀಯ ಒತ್ತಡದ ಇನ್ನೊಂದಿದೆ ಅದು ತೊಗೊಂಡಿದ್ದಾರೆ. ಅದು ತೊಗೊಂಡ್ಮೇಲೆ ಅಲ್ಲಿ ವ್ಯವಸ್ಥೆ ಇಲ್ಲ, ಸಮಯ ಇಲ್ಲ. ಪೊಲೀಸರಿಗೆ ವ್ಯವಸ್ಥೆ ಮಾಡೋಕ್ಕೆ ಸಮಯನೂ ಕೂಡ ಕೊಟ್ಟಿಲ್ಲ. ಅಲ್ಲಿ ಕೆಲವು ನಿರ್ಣಯಗಳು ಮಾಡಿದ್ದಾರೆ, ಬರೀ 3 ಗೇಟ್ ತೆಗೆದಿದ್ದಾರೆ. ಅದಕ್ಕೆ ಅವ್ರು ಯಾರ್ಯಾರು ಇದ್ದಾರೆ, ಅದು KCA ಇರ್ಬೋದು, IPL ಇರ್ಬೋದು, ಯಾರಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಲಿ. ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕಲಿ. ಆದರೆ ಸಂಪೂರ್ಣವಾಗಿ ಲಾ ಆ್ಯಂಡ್ ಆರ್ಡರು ಇವತ್ತು ರಾಜ್ಯದ ವಿಚಾರ. ರಾಜ್ಯದ ಎಲ್ಲೇ ಏನೇ ನಡೆದರೂ ಕೂಡ ಅದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಈಗ 4 ಜನ ಹಾವೇರಿಯಲ್ಲಿ ಒಂದು 10-15 ಜನ ಯಾರು ಸ್ಟ್ರೈಕ್ ಮಾಡ್ತಾರಂತಂದರೆ ಪರ್ಮಿಷನ್ ಕೊಡೋದಿಲ್ಲ. ಅವ್ರಿಗೆ ಪರ್ಮಿಷನ್ ಕೊಡೋದಿಲ್ಲ. ಮಾಡೋಕ್ಕೆ ಹೋದ್ರೆ ಅವ್ರ ನೇತು ಒಳಗಡೆ ಹಾಕೋತಾರೆ. ಇಲ್ಲಿ ಲಕ್ಷಗಟ್ಟಲೆ ಜನ ಬಂದಾರ, ಪರ್ಮಿಷನ್ ಇಲ್ಲ, ಏನಿಲ್ಲ. ಆದ್ದರಿಂದ ಇದು ಹೊಣೆಗಾರಿಕೆಯನ್ನು ರಾಜ್ಯ ಹೊರಬೇಕು. ತಲೆದಂಡ ನಿರ್ಣಯ ಮಾಡುವ ಪ್ರಮುಖ ಪಾತ್ರದಲ್ಲಿರುವಂಥ ಯಾವುದೇ ಉನ್ನತ ಸ್ಥಾನದ ರಾಜಕಾರಣ ಇರ್ಬೋದು, ಅದರ ಸಂಪೂರ್ಣ ಎಂಕ್ವೈರಿ ಆಗಬೇಕು. ಇದೆಲ್ಲ ಆದಮೇಲೆ ಕಣ್ಣೀರು ಇವಾಗ ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ಆಗಬಾರ್ದಾಗಿತ್ತು, ಮಕ್ಕಳ ಥರ ಹಾಗೆ ಅಂತ ಕಣ್ಣೀರು ಹಾಕೋ ವ್ಯವಸ್ಥೆ ಮಾಡೋದು. ಅಲ್ಲಿ ಕಣ್ಣೀರು ಹಾಕೋದು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣದಲ್ಲಿ ಸಹಜವಾಗಿದೆ. ಅದರ ಬಗ್ಗೆ ಜನನೇ ಹೇಳ್ತಾರೆ. ರೈಟ್. ಮಂಗಳೂರು ಇಶ್ಯೂನ ಹರಿಪ್ರಸಾದ್ ಅವರು ಇದು ಅಮಾಯಕರನ್ನು ಕೊಲ್ಲಕ ಮಣಿಪುರ ಅಲ್ಲ, ಉತ್ತರ ಪ್ರದೇಶ ಅಲ್ಲ ಅಂತೇಳಿ BJP ಆಡಳಿತರು ರಾಜ್ಯಗಳನ್ನು ವೋಟ್ ಮಾಡ್ತಾರೆ. ರಾಜಕೀಯ ಪ್ರೇರಿತ ಹೇಳಿಕೆ ಇದು. ಉತ್ತರ ಪ್ರದೇಶದಲ್ಲಿ ಯಾವ ಅಮಾಯಕರು ಕೊಂದಿದ್ದಾರೆ? ಅಲ್ಲಿ 2 ಕಡೆ ಸಾವು ನೋವಾಗಿದ್ದಾವೆ ಮಂಗಳೂರಲ್ಲಿ. ಹಂಗಂದರೆ ಇಲ್ಲಿ ಅಮಾಯಕರು ತೀರೋಗಿರೋದು 2 ಕಡೆ ಇರೋದ್ರಿಂದ ಯಾರು ತಪ್ಪಿಸ್ತದೆ ಅಂತ ಹೇಳ್ತಾರೆ ಹರಿಪ್ರಸಾದ್ ಅವರು. ಇದು ಕರ್ನಾಟಕವೇ, ಮಂಗಳೂರುವೇ. ಇದನ್ನು ನೀವು ಮಣಿಪುರ ಮಾಡೋಕ್ಕೆ ಪ್ರಯತ್ನ ಮಾಡಬೇಡಿ.
ಕೇಳಪ್ಪ ಮತ್ತೆ ಬೇರೆ. ಸರ್, ಈ ಪ್ರಕಾಶ್ ರೈ ಅವರು ನರೇಂದ್ರ ಮೋದಿ ಅವರಿಗೆ ಮುದುಕಿನಿಂದ ಸಿಂಧೂರ ಹಚ್ಚಕ್ಕೆ ಯಾರು ಸಿದ್ಧರಿಲ್ಲ ಅಂತಾಗೆಲ್ಲ ಹೇಳೋದು ಬಿಡು. ಕುಂಭಮೇಳದಲ್ಲಿ ಕಾಲು ತುಳಿತ ಆಗಿರಲಿಲ್ವಾ ಅನ್ನೋ ಪ್ರಶ್ನೆ. ನಾನೇನು ಹೇಳ್ತೀನಿ ನೋಡ್ರಿ, ಈ ಥರ ಘಟನೆಗಳು ಬೇರೆ ರಾಜ್ಯದಲ್ಲಿ ಆಗಿಲ್ಲ ಅಂತ ನಾವು ಹೇಳಲ್ಲ. ಹಾಗಾದರೆ ಕುಂಭಮೇಳದಲ್ಲಿ ಕಾಳು ತುಳಿತ ಆಗಿದ್ದಕ್ಕೆ ಇಲ್ಲಿನೂ ಕಾಳು ತುಳಿತ ಆಗಬೇಕಾ? ಬೆಂಗಳೂರಲ್ಲಿ ನೀವು ಡಿಫೆನ್ಸ್ ತೊಗೊತೀರಾ? ಕುಂಭಮೇಳದ ಡಿಫೆನ್ಸ್ ತೊಗೊಳ್ತೀರಾ? ಇಲ್ಲಿ ಕಾಳು ತುಳಿತ ಆಗಿದ್ದಕ್ಕೆ, ಕುಂಭಮೇಳಕ್ಕೆ ಆಗಿದ್ದಕ್ಕೆ ಇಲ್ಲಿ ಕಾಳು ತುಳಿತ ಆಗಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯನಾ? ಮುಖ್ಯಮಂತ್ರಿಯಾಗಿ ನಿಮ್ಮ ಜವಾಬ್ದಾರಿ ಏನಿದೆ? ನಿಮ್ಮ ಜವಾಬ್ದಾರಿ ಉತ್ತರ ಕೊಡಿ. ಕುಂಭಮೇಳಕ್ಕೆ ಅವ್ರು ಉತ್ತರ ಕೊಡ್ತಾರೆ, ಅಲ್ಲಿ ಮುಖ್ಯಮಂತ್ರಿಗಳು ಆಗಲೇ ಕೊಟ್ಟಿದ್ದಾರೆ. ನಿಮ್ಮವ್ರು ಪ್ರಶ್ನೆ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇಲ್ಲಿಗೆ ನಿಮ್ಮ ಘಟನೆ ಆದಾಗ ನೀವು ಉತ್ತರ ಕೊಡಿ.